ಬರ್ಬೋದಾ? ನಿಮ್ದಾಗಿದ್ರೆ ನಾವು ಬರ್ಬೋದಾ? ಪಪ್ಸು, ಮೈಸೂರು ಪಾಕು, ಜಿಲೇಬಿ ಎಲ್ಲ ತಿಂತಾರ ಈಗ. ಇವಾಗ ಹೋಗು ಕಳ್ಕೊಳ. ಶೌರ್ಯ ನೀನು ಹೋಗು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ, ಹಿರಿಯೋರಿಗೆ ಧೂಪ ಹಾಕುವಂಥ ಹಬ್ಬ. ಅದು ನಾವು ಮಾಡ್ಕೊಂಡು ಬಂದಿರೋ ಪದ್ಧತಿ ಏನು ಅಂದರೆ ಅಮಾವಾಸ್ಯೆ ಆದ ಮಂಗಳವಾರ ಮಾಡೋದು. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬೇಗನೆ ಎದ್ದು, ಹಾಗೆಯೇ ಸ್ವಲ್ಪ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಇವತ್ತು ನಮ್ಮದು ಆ್ಯನಿವರ್ಸರಿ ಕೂಡ ಇತ್ತು. ಹಾಗಾಗಿ ಇವತ್ತು ಬೇಗ ಎದ್ದು ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ವಾರ ಕೂಡ ಮಾಡಿಕೊಂಡೆ. ಅದಾದ ನಂತರ ನಾನು ಮಸಾಲೆ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಇದೆಲ್ಲ ಜೋಡಿಸ್ಕೊಂಡೆ. ಹಾಗೆ ಬೆಳಗಿಗೆ ಇಡ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಬೇಳೆ ಸಾಂಬಾರು, ಹಾಗೆಯೇ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಆ್ಯನಿವರ್ಸರಿ ಇತ್ತಲ್ಲ, ಹಾಗಾಗಿ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ. ಅದಾದ ನಂತರ ಮಟನ್ ಚಿಕನ್ ಎಲ್ಲ ಮುಟ್ಟೋದಕ್ಕೆ, ನಾನ್ ವೆಜ್ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮುಂಚೆನೇ ಮುಟ್ಟಿದ್ರೆ ಹೋಗೋಕ್ಕಾಗೋದಿಲ್ಲ. ಹಂಗಾಗಿ ಬೇಗ ಹೋಗೋಣ ಅಂತ ಹೇಳಿದ್ದೆ, ಅದು ಲೇಟ್ ಆಗೋಯಿತು. ಹೇಳಿದ್ದೆ ಬೇಗನೆ ಎದ್ದು ವಾರ ಎಲ್ಲ ಮಾಡಿರ್ತೀನಿ, ಹೋಗಿ ಬರೋಣ ಅಂತ ಹೇಳಿ. ಬಟ್ ಅದು 12 ಗಂಟೆ ಮೇಲೆ ಆಗೋಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂದ್ಕೊಳ್ತೀವಿ. ಅಲ್ಲಿಂದ ಬಂದಮೇಲೆ ಸಾಂಬಾರಿಗೆಲ್ಲ ರುಬ್ಕೊಂಡಿದ್ದೆ. ಯಾಕಂದರೆ ಕರೆಂಟ್ ಹೋಗುತ್ತೆ, ಹೇಳೋಕ್ಕಾಗಲ್ಲ. ನಮ್ಮ ಟೈಮ್ಗೆ ಕರೆಂಟ್ ಇರೋಲ್ಲ. ಕರೆಂಟ್ ಇದ್ದಂಗೆ ನಾವು ಮಸಾಲೆಲ್ಲ ರುಬ್ಕೋಬೇಕು ಅಂದ್ಬಿಟ್ಟು ಆಲ್ಮೋಸ್ಟು ಎಲ್ಲ ಚಕ್ಕೆ, ಲವಂಗ, ಮಟನ್ಗೆ ಐಟಮ್ ಏನೇನು ಹಾಕಬೇಕು ಅದೆಲ್ಲ ಹುರ್ಕೊಂಡಿದ್ದೆ. ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಅನ್ನಿಸ್ತಿದೆ. ಯಾಕೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದು ನಾನು ವೀಡಿಯೋಗಳನ್ನ ಹಾಕ್ತಾ ಇರೋದು ಮೆಮೊರಿ ಆಗಿರಲಿ ಅನ್ನೋದಷ್ಟೇ. ಅದೊಂದೇ ಕಾರಣಕ್ಕೋಸ್ಕರನೇ. ಯಾವುದೇ ಥರ ದುಡ್ಡು ಬರುತ್ತೆ ಅನ್ನೋ ಆಸೆಗಾಗಲಿ ಇದಕ್ಕಾಗಲಿ ನಾನು ಮಾಡ್ತಾಯಿಲ್ಲ. ಮೆಮೊರಿ ಇರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ವೀಡಿಯೋ ಮಾಡ್ತಾ ಇರೋದು. ಮಟನ್ ಸಾರಿಗೆಲ್ಲ ರುಬ್ಕೊಂಡಿದ್ದೆ. ದೇವಸ್ಥಾನದಿಂದ ಬಂದಮೇಲೆ ಎಲ್ಲ ಅದನ್ನು ಹಾಕಿ ಸಪ್ರೇಟಾಗಿ ಮಟನ್ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಖಾರದ ಪುಡಿ ಎಲ್ಲ ಹೇಗೆ ಹಾಕೋದು ಅಂದರೆ, ಸ್ವಲ್ಪ ಜನಕ್ಕೆ ಸ್ವಲ್ಪ ಗಾಬರಿ ಇರುತ್ತೆ. ಮಾಡೋದು ಅಷ್ಟೊಂದೇನು ಕಷ್ಟ ಅಂತ ಏನು ಅನಿಸಲ್ಲ. ಒಂದು 5 ಕೆ ಜಿಯಿಂದ 15 ಕೆ ಜಿ ತನಕನೂ ಮಾಡಬೋದು. ಯಾಕೆಂದರೆ ಒಂದೊಂದು ಕೆ ಜಿಗೂ ನಾವು ಸಪ್ರೇಟಾಗಿ ಹಿಂಗೆ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡು ಹಾಕ್ಕೊಂಡು ಮಾಡ್ಬೋದು. ಅದೇನು ದೊಡ್ಡ ವಿಷಯ ಅಂತ ಏನಿಲ್ಲ. ಮಟನ್ನ ಅರ್ಧಂಬರ್ಧ ಬೆಂದಿತ್ತು. ನಮ್ಮ ಮನೆಯವ್ರಿಗೆ ಕೇಳಿದೆ, ನೋಡಿ ಬೆಂದಿದೆಯಾ ಏನು ಅಂತ ಹೇಳಿ. ಅವರು ಬಂದು ಇಲ್ಲ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿದ್ರು. ನೋಡಿ, ನಾವು ಕಡಿಮೆನೇ ಈ ಸಲ ಯಾರನ್ನೂ ಹೊರಗಡೆಯವ್ರನ್ನ ಯಾರನ್ನೂ ಕರೀತಾ ಇಲ್ಲ. ಯಾಕೆಂದರೆ ಮಗನ್ನ ಮಾರಿ ಆದರೂ ಪಿತೃಪಕ್ಷ ಮಾಡಬೇಕಂತೆ. ಹಾಗಾಗಿ ನಮ್ಮ ಮನೆಯವರು ಹೇಳ್ತಾಯಿದ್ರು ಗಾದೆ ಎಲ್ಲ, ಮಗನ ಮಾರಿ ಆದರೂ ಪಿತೃಪಕ್ಷ ಮಾಡಬೇಕು ಅಂಥೇಳಿ. ಎಲ್ರಿಗೂ ಗೊತ್ತಿರೋ ಹಾಗೆ ಈಗಿನ್ನೂ ನಾವು ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿ ತಕ್ಷಣವೇ ಒಂದೊಂದೇ ಖರ್ಚೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಬೇಕಲ್ಲ. ಹಾಗಾಗಿ ಈ ಸಲ ಹೊರಗಡೆ ಜನ ಬೇಡ, ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ಮುಂದಿನ ತಿಂಗಳು ಇನ್ನೂ ಒಂದು ದೇವ್ರ ಕೆಲಸ ಮಾಡೋ ಪ್ರೋಗ್ರಾಮ್ ಇದೆ. ಹಾಗಾಗಿ ಸ್ವಲ್ಪ ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕಲ್ಲ. ಹಾಗಾಗಿ ಈ ಸಲ ಸ್ವಲ್ಪ ಕಡಿಮೆನೇ ಮಾಡ್ತಾ ಇರೋದು. ಇವಾಗ ನಮ್ಮ ಅತ್ತಿಗೆ ಬಂದರು ಮಧ್ಯಾಹ್ನ. ಅವರು ಬಂದಾಗ ಚಿಕನ್ ಫ್ರೈ ನಾನೇ ಮಾಡ್ತೀನಿ ಅಂತ ಹೇಳಿ ಅವರೇ ಮಾಡಿದ್ರು. ಎಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೆ, ಹಾಗಾಗಿ ಅವರೇ ಕೂಡ ಮಾಡಿದ್ರು. ಹಾಗೆಯೇ ಇವಾಗ ಜಾಗ ಕೂಡ ಚೆನ್ನಾಗಿ ನಮಗೆ ಕಾಂಪೌಂಡೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸ್ಪೇಸ್ ಎಲ್ಲ ಜಾಸ್ತಿ ಮುಂಚೆನೂ ಇತ್ತು, ಬಟ್ ಅಷ್ಟು ನೀಟಾಗಿರಲಿಲ್ಲ. ಯಾಕಂದರೆ ಮೆಟ್ಲೆಲ್ಲ ಇತ್ತಲ್ಲ, ಗೊತ್ತಿದೆ ಅಂದ್ಕೊಳ್ತೀನಿ. ಇವಾಗ ಸ್ವಲ್ಪ ಪ್ಲ್ಯಾನೆಲ್ಲ ಚೇಂಜ್ ಆಯಿತು. ನಮ್ಮ ಮನೆಯವ್ರ ಪ್ಲ್ಯಾನೆಲ್ಲ ಇದ್ದಿದ್ದು ಬಿರಿಯಾನಿ ಮಾಡಿ ಪರೋಟ ಮಾಡಬೇಕು ಏನೇನೋ ಹೇಳಿದರು. ಅದು ಯಾವುದೂ ಒಂದು ಆಗಲಿಲ್ಲ. ಹಂಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ, ಇಲ್ಲ ಬೇಡ, ಮಾಮೂಲಿಯಾಗಿ ಏನು ಅಡುಗೆ ಮಾಡ್ತಿದ್ವೋ ಅದು ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟು ಅಡುಗೆ ಎಲ್ಲ ಮುಗೀತು. ಅದಾದಮೇಲೆ ನಮ್ಮ ದೊಡ್ಡಮ್ಮ ಬಂದರು ಮಧ್ಯಾಹ್ನ. ಅವರೇ ನೋಡಿ ನಮ್ಮ ಮನೆಯಲ್ಲಿ ಕಳಸ ಎಲ್ಲ ಜೋಡಿಸೋದು. ಈ ಹಬ್ಬದಲ್ಲಿ ಮಾತ್ರ ಮಿಸ್ ಮಾಡ್ದಂಗೆ ಬರ್ತಾರೆ. ಮತ್ತು ಎಷ್ಟೇ ನಮಗೆ ಮನಸ್ಸಲ್ಲಿ ಬೇಜಾರಿದ್ರೂ ಏನೇ ಇದ್ರೂ ಅವರು ನಮಗೆ ನಗಿಸ್ತಾರೆ. ಈ ಥರ ಅಲ್ಲ, ಈ ಥರ ಅಂತ ಹೇಳ್ತಾರೆ. ನೋಡಿ, ಮಕ್ಕಳೆಲ್ಲ ಎಲ್ಲ ಫೋನ್ ಹಿಡ್ಕೊಂಡು ಬ್ಯುಸಿಯಾಗಿದ್ದಾರೆ. ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ನೋಡಿ. ಅಡುಗೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ಅನ್ನ ಸಾರು,
ಹಾಗೆಯೇ ಚಿಕನ್ ಫ್ರೈ ಮಾಡಿ ಮೊಟ್ಟೆ ಪಲ್ಯ. ಇದಕ್ಕೆ ಬಾಳೆಕಾಯಿ ಹಾಕಲೇಬೇಕಂತೆ ಈ ಹಬ್ಬದಲ್ಲಿ, ಹಾಗಾಗಿ ಕಡಲೆಕಾಳು ಕೂಡ ನೆನೆಸೋದು ಬೇಡ ಅಂತ ಹೇಳಿದರು ನಮ್ಮ ಮನೆಯವರು. ಆಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಎಡೆಗೆ ಅಂತ ಮಾತ್ರ ಸ್ವಲ್ಪ ಇಲ್ಲಿ ಬಾಳೆಕಾಯಿ ಹಾಕಿ ಪಲ್ಯನ ಮಾಡ್ಕೊಂಡಿದ್ದೆ. ಈ ಸಲ ಎಡೆಗೆಲ್ಲ ಅವ್ರ ಅಜ್ಜಿನ ಕೇಳಿಕೊಂಡು ನಾನೇ ಜೋಡಿಸ್ತೀನಿ ಅಂತ ಜೋಡಿಸ್ತಾ ಇದ್ದಾನೆ. ಅನ್ನ ಕೊಡ್ರಿ. ಒಂದೇ ಸ್ವಲ್ಪ ಕಿಪ್ಪಿಗೆ ಅನ್ನ ಇಕ್ಕದ್ ಬೇಡವಾ? ಅನ್ನ ನಿಪ್ಪುವಂತಿರ್ಲಿ ಇಲ್ಲಿ ಆಟಕ್ಕೆ. ದೂರ ಇದ್ದಾಗ ಇದನ್ನ ಹಾಕಬೇಕು, ಹತ್ರ ಸಾಕು, ಬೇಗ ಇದಾಗ್ತಾ ಇತ್ತು. ಅಜ್ಜಿ ಅವೆಲ್ಲ ಹಚ್ಚಿದ್ಯಾ ಆ ತಟ್ಟೆಲ್ಲೇ? ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯೆ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಒಂದೊಂದೇ ಮೆಟ್ಲು ದೊಡ್ಡಪ್ಪ ಕುಂಕುಮ ದೊಡ್ಡಪ್ಪ ನೋಡಿಲ್ಲಿ, ನೋಡೋದಿಲ್ಲ. ದೊಡ್ಡಮ್ಮ ಹೇಳಿದ್ದು ಅಲ್ಲೇ ಇಲ್ವಾ? ಅಮ್ಮಕ್ಕ ಸೈಡ್ ಬಾ. ಹೋದಾರೆಲ್ಲ ಅದ್ದೂರಿಯ ಪೂಜೆ ಮಾಡ್ತಾರೆ. ದೊಡ್ಡಮ್ಮ ನೀನು ಮಾಡ್ದೇನವ? ಎಲ್ರದ್ದು ಪೂಜೆ ಆದಮೇಲೆ ನಾನು ಕೂಡ ಪೂಜೆ ಮಾಡಿದೆ. ಈ ಪೂಜೆ ಮಾಡಬೇಕಾದ್ರೆ
ನಾವು ಹಿರಿಯೋರಲ್ಲಿ ಕೇಳ್ಕೊಬೇಕಾಗಿರೋದು ಕಷ್ಟಕ್ಕೆ ಬರಬೇಡ ಸುಖಕ್ಕೆ ಬರಪ್ಪ ಅಂತ ಕೇಳಿಕೊಂಡು ದೀಪ ಹಚ್ಚಿ ಧೂಪ ಹಾಕಬೇಕಂತೆ. ಶಿವರಿಗೆ ಪೂಜೆ ಮಾಡಲ್ಲ ನೀನು ತಾತನಿಗೆ ನೋಡಿ ನೋಡಿದ್ರೆ ಅಷ್ಟಕ್ಕೆ ಪೂಜೆ ಮಾಡು. ಫೋಟೋ ಎಲ್ಲ ನೋಡ ತಾತ ಫೋಟೋ ತಾತ ಹುಷಾರಿಲ್ಲ ಕೈ ಕೊಟ್ಟ ಹೌದ ಎಸ್ಕೇಪ್ ಅಲ್ಲ ಕಿಡ್ನಾಪ್ ಇವಜ್ಜಿ ಬಿಟ್ಬಿಟ್ಟು ನೋಡಿ ಅಜ್ಜಿ ನೋಡ್ತಾನಲ್ಲ ನಾನು ಮಾಡಿದೆ ಸುಮಾರ ಗಮ್ಕಣಿ ಮಾತಾಡ್ ನೋಡು ಹೋಯ್ತಿಲ್ಲ ಏನಂತಾನೆ ಏನು ಸಮಾಚಾರ. ಅಯ್ಯೋ ನೀವು ಸಾವುಕಾರವ ಎಲ್ಲೆಲ್ಲಿ ಬರವಾಗಿದ್ದೀರಾ ಮನೆ ಮಾಡೈತೆ ಬ್ಯೂಟಿಷಿಯನ್ ಮಗಳು ಸ್ಟುಡಿಯೋದೊಳಗ ಇವರು ಅನುಭವದವರು. ನಾನು ಯಾಕೆ ಬರಲ್ಲ ನಿಮ್ಮನೆಗೆ ಬರ್ಲಿಲ್ವಾ? ಅವ್ನು ಮಾಡಲಿಲ್ಲ. ಅಲ್ಲಿಲ್ವಾ ಮಾಡಿಸ್ಬೇಕಿತ್ತಲ್ಲ ನಿಮ್ಮ ಅಮ್ಮ? ಅವನು ಹೋದ ಮೇಲೆ ಟಿ ವಿ ನೋಡೋಕ್ಕೆ. ಅವನು ಇರಲೇ ಇರಲಿಲ್ಲ ಕೆಳಗಡೆ. ಲಾಸ್ಟಲ್ಲಿ ದೊಡ್ಡಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಇವ್ರು ಬಂದರೆ ನಗು ಜಾಸ್ತಿ ಅಂತ ಹೇಳಿದ್ನಲ್ಲ, ಯಾವುದೇ ಹಬ್ಬಕ್ಕೆ ಮಿಸ್ ಆದ್ರೂ ಈ ಹಬ್ಬದಲ್ಲಿ ಮಾತ್ರ ಮಿಸ್ ಆಗೋಲ್ಲ ದೊಡ್ಡಮ್ಮ. ಎಷ್ಟೇ ಇದ್ದಿದ್ರೂ ಅವ್ರಿಗೆ ಕೆಲಸ ಇದ್ದರು ಒತ್ತಡ ಇದ್ದರು ಅವರು ಧೂಪ ಹಾಕೋದಕ್ಕೆ ಅಂತ ಅವರು ಖಂಡಿತ ಬಂದೇ ಬರ್ತಾರೆ. ಈ ಹಬ್ಬದಲ್ಲಿ ಮಾತ್ರ ನಾನು ಮದುವೆ ಆಗಿ ಬಂದು ಇಷ್ಟು ವರ್ಷದಿಂದನೂ ಅವ್ರು ಒಂದು ವರ್ಷವೂ ಮಿಸ್ ಆಗೇ ಇಲ್ಲ. ಹಾಗೆಯೇ ಇಲ್ಲಿ ನಮ್ಮ ಇನ್ನೊಬ್ಬರು ನಾದಿನಿ, ನಮ್ಮ ಕಮಲಕ್ಕ, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮಣ್ಣ ಅವರು ಕೂಡ ಬಂದಿರಲಿಲ್ಲ. ಎಲ್ಲರದ್ದು ಅವ್ರವ್ರದ್ದೇ ಆದಂಥ ಪ್ರಾಬ್ಲಮ್ ಇರುತ್ತಲ್ವ, ಹಾಗಾಗಿ ಅವರು ಕೂಡ ಬಂದಿರಲಿಲ್ಲ. ಈ ವಿಡಿಯೋ ಮುಖಾಂತರ ಅವ್ರನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೂಜೆ ಎಲ್ಲ ಆದಮೇಲೆ ಪ್ರತಿಯೊಬ್ಬರೂ ಧೂಪಗಳೆಲ್ಲ ಹಾಕಾದ್ಮೇಲೆ ಒಂದು 5 ನಿಮಿಷ ಆದ್ರೂ ಅವರು ಊಟ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಬಾಗ್ಲಾಕ್ಬೇಕಂತೆ. ಇದೆಲ್ಲ ಆದಮೇಲೆ ದೊಡ್ಡವ್ರಿಗೆಲ್ಲ ನಮಸ್ಕಾರ ಹಾಕ್ಬೇಕಂತೆ, ಇದು ವಾಡಿಕೆ ಅಂತೆ. ಹಾಗಾಗಿ ಈಗ ನಾವು ಎಲ್ಲರಿಗೂ ನಮಸ್ಕಾರ ಹಾಕ್ತಾಯಿದ್ದೀವಿ ದೊಡ್ಡವ್ರಿಗೆ. ನೋಡಿ ನಮ್ಮ ಛೋಟಾ ಭೀಮ್ ಪೂಜೆ ಮಾಡ್ತಾವನೆ. ಇವನೇ ಛೋಟಾ ಭೀಮ್. ಕರ್ಪೂರ ಇಲ್ಲ ಕಣೋ, ಇದು ಸಾಂಬ್ರಾಣಿ ಹಾಕು. ಇನ್ನ ನಿಮ್ಮಮ್ಮ ನನ್ನ ಮಗನ ಕೈ ಪೂಜೆನೇ ಮಾಡಿಸಿಲ್ಲ, ನಮ್ಮ ತಾತನಿಗೆ ಅಂತಾಳೆ. ಸೇರ್ತು ಬಿಡು, ಕೈ ಮುಗಿ ಹೋಗತ್ತೆ. ಸೂಪರ್ ಸೂಪರ್, ಒಳ್ಳೆ ಚೆನ್ನಾಗಿ ಮಾಡ್ತೀನಿ. ಡೈಲಾಗ್ ಹೇಳು ನಿಮ್ದಾಗಿದ್ರೆ ಒಳಗಡೆ ಆಮೇಲೆ ಹೇಳು ಚಿನ್ನು, ನಿಮ್ದಾಗಿದ್ರೆ ಆಮೇಲೆ ಬರ್ಬೋದಾ? ನಿಮ್ದಾಗಿದ್ರೆ ನಾವು ಬರ್ಬೋದಾ? ಇದೇ ಊಟ ಮಾಡ್ಬಿಡ್ತಾರ. ಊಟ ಮಾಡಿ ಕೈ ತೊಳ್ಕೊಂಡು ಹೊಂಟೋದ್ರು ಪುರಿ. ಇದೆಲ್ಲ ಆದಮೇಲೆ ನನ್ನ ಮಗಳು ನನಗೆ ಸರ್ಪ್ರೈಸ್ ಕೊಟ್ಟಳು. ನಿಜವಾಗ್ಲೂ ಈ ವಿಡಿಯೋ ಮುಖಾಂತರ ನಮ್ಮ ಮಗ ಮತ್ತು ಮಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೋದ ವರ್ಷ ನಾನು ಬೈದ್ಬಿಟ್ಟಿದ್ದೆ, ಕೇಕು ಏನು ತರಬೇಡ, ಕೇಕೇನು ಕಟ್ ಮಾಡಿಸ್ಬೇಡ, ಬೇಡ ಅಂತ ಹೇಳಿ. ಏನಕ್ಕೋ ಒಂದು ಸ್ವಲ್ಪ ಬೇಜಾರಾಗಿತ್ತು, ಹಾಗಾಗಿ ಹೇಳಿದ್ದೆ. ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ನೀವೆಲ್ಲ ನಮಗೆ ಮಾಡ್ತೀರಾ, ನಾವೆಲ್ಲ ದೊಡ್ಡವರಾಗಿದ್ದೀವಿ, ನಿಮಗೆ ಮಾಡಬಾರ್ದು ಅಂತ ಒಂದೇ ಒಂದು ಮಾತು ಹೇಳಿದ್ಲು. ಹಾಗಾಗಿ ನಾನು ಈ ಸಲ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ. ಅವಳೇ ಬಂದು ಬೆಂಗಳೂರಿಂದ ಬಂದು ಅವಳೇ ಆ ತಕ್ಷಣಕ್ಕೆ ಕೇಕೆಲ್ಲ ತೊಗೊಂಡು ಬಂದು ಕಟ್ ಮಾಡಿಸಿದ್ಲು. ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಕೇಕು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಹಿರಿಯೋರ ಹಬ್ಬದ ದಿವಸ ಈ ಥರ ಆ್ಯನಿವರ್ಸರಿ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಇವಾಗ ಹೋಗು ಕಳ್ಕೊಳ ಶೌರಿ, ನೀನು ಹೋಗು. ಎಲ್ಲೋದ್ರು ಇಬ್ರು? ಬರ್ರೋ ಇಬ್ರು ಬರ್ರಿ. ನೀವಿಬ್ರು ತಿನ್ಸು ದೊಡ್ಡಪ್ಪ. ಹೋಗೋಣ ಈ ಫೋಟೋಗ್ರಾಫರ್ ಸುಪ್ರೀತ್ ತರ ಯಾರನ್ನೂ ಕೇರ್ ಮಾಡಲ್ಲ. ದೊಡ್ಡಪ್ಪ
ನನಗೆ ಇಡಕ್ಕಾಗಲ್ಲ ನನ್ನ ಕೈ ಎಷ್ಟೊಂದು ಸುತ್ತ ಕತ್ಕೊಡ ಯಾಕುವೆ ಅದೇ ಬಂದ್ರತೆ ಸೈಡ್ ಬಾ ಮತ್ತೆ ಏನೇನು ಹಾಕಿದ್ಯಾ? ಮೊಟ್ಟೆ ಅದು ಬಾಳೆಕಾಯಿ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಪಲ್ಯ ಮಾಡಿದ್ದು. ಅಕ್ಕ ಅದೆಲ್ಲ ಪ್ಲ್ಯಾನ್ ಬಿ ಆಗೋಯ್ತು. ಎ ಇದ್ದಿದ್ದು ಬಿ ಆಗೋಯ್ತು. ನೋಡಿದ್ರಲ್ಲ ಹಬ್ಬ ಮತ್ತು ಆ್ಯನಿವರ್ಸರಿ ಎಲ್ಲ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅಲ್ಲೆಲ್ಲ ಬರ್ಲಕ್ಕಮ್ಮ ಕಿಟಕಿ ಚಿನ್ನಿನ ಚಿನ್ನ ಆಗ್ಲಾಕ್ಬಿಡ ಆಗ್ತಾವನೆ